ಬೆಂಗಳೂರಿನಲ್ಲಿ ನಡೆದಂತ ಅತಿ ದೊಡ್ಡ ರಾಬರಿಯ ಬಿಗ್ಗೆಸ್ಟ್ ಅಪ್ಡೇಟ್. ಬಿಟಿವಿ ಬ್ರೇಕ್ ಮಾಡ್ತಾ ಇದೆ. 7 ಕೋಟಿ ರೂಪಾಯಿ ರಿಕವರಿ ಮಾಡಿರುವಂತ ಸುದ್ದಿ. ಎಸ್, ಚೆನ್ನೈನಲ್ಲಿ 7 ಕೋಟಿ ರೂಪಾಯಿ ಸಿಕ್ಕಿದೆ. ಚೆನ್ನೈನಲ್ಲಿ ಬೆಂಗಳೂರು ಪೊಲೀಸರು 7 ಕೋಟಿ ರೂಪಾಯಿನ ರಿಕವರಿ ಮಾಡಿಕೊಂಡಿದ್ದಾರೆ. 7 ಕೋಟಿ 11 ಲಕ್ಷ ರೂಪಾಯಿ ರಾಬರಿ ಮಾಡಿದಂತ ಮತ್ತೊಬ್ಬ ಪ್ರಮುಖ ಆರೋಪಿಯನ್ನ ಬೆಂಗಳೂರು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಚೆನ್ನೈನಲ್ಲಿ ಆರೋಪಿಯನ್ನ ಬಂಧಿಸಿ 7 ಕೋಟಿ ರೂಪಾಯಿ ಹಣವನ್ನ ರಿಕವರಿ ಮಾಡಿಕೊಂಡು ಈಗ ಬೆಂಗಳೂರಿಗೆ ಕರ್ಕೊ ಬರ್ತಾ ಇದ್ದಾರೆ. ಹಾಡ ಹಗಲೇ ನೋಡ್ತಾ ಇದ್ದಂತೆಯೇ ಮಠ ಮಧ್ಯಾಹ್ನ 7 ಕೋಟಿ ರೂಪಾಯಿಯನ್ನ ಕದ್ದು ಎಸ್ಕೇಪ್ ಆಗಿದ್ದಂತ ಖದೀಮರು ಒಬ್ಬೊಬ್ಬರೇ ಖೆಡ್ಡಾಕೆ ಬೀಳ್ತಾ ಇದ್ದಾರೆ. ನೋಡಿ, ಬೆಂಗಳೂರಿನಿಂದ ನೇರವಾಗಿ ಚಿತ್ತೂರು ಕಡೆಗೆ ಮುಖ ಮಾಡಿದ್ದಂತ ಖದೀಮರು ಅಲ್ಲಿಂದ ವೇಲೂರಿನಿಂದ ಚೆನ್ನೈ ಕಡೆಗೆ ಹೋಗಿದ್ರು. ವೇಲೂರಿನಿಂದ ಚೆನ್ನೈ ಕೇವಲ 100-120 ಕಿಲೋಮೀಟರ್ ಅಷ್ಟೇ, 2-2.5 ಗಂಟೆ ಜರ್ನಿ. ಬಹಳ ಈಸಿಯಾಗಿ ಎಸ್ಕೇಪ್ ಆಗಿಬಿಟ್ಟಿದ್ರು. ಸೊ ಚಿತ್ತೂರಿನಲ್ಲಿ ಒಂದಷ್ಟು ಜನ ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು. ಅದಾದ್ಮೇಲೆ ಹಾಗೆ ತಮ್ಮ ಒಂದು ಕಾರ್ಯಾಚರಣೆಯನ್ನ ಮುಂದುವರಿಸಿಕೊಂಡು ಹೋದಂತ ಪೊಲೀಸರು, ಕಳ್ಳರ ನೆರಳಿನ ಜಾಡನ್ನ ಹಿಡಿದು ಹೊರಟಂತ ಪೊಲೀಸರು ಚೆನ್ನೈನಲ್ಲಿ ಪ್ರಮುಖ ಖದೀಮನನ್ನ ಅರೆಸ್ಟ್ ಮಾಡಿದ್ದಾರೆ ಮತ್ತು 7 ಕೋಟಿ ರೂಪಾಯಿಯನ್ನ ರಿಕವರ್ ಮಾಡಿಕೊಂಡಿದ್ದಾರೆ. ಬೆಂಗಳೂರು ಪೊಲೀಸರ ಕಾರ್ಯವೈಖರಿಗೆ ನಾವು ಶ್ಲಾಘನೆಯನ್ನ ವ್ಯಕ್ತಪಡಿಸಲೇಬೇಕು. ಪೊಲೀಸರ ಒಂದು ಕಾರ್ಯಾಚರಣೆ ಬಹಳ ಯಶಸ್ವಿಯಾಗಿ ನಡೆದಿರ್ತಕ್ಕಂಥ ಕಾರ್ಯಾಚರಣೆ, ಬಹಳ ಅದ್ಭುತವಾಗಿ ಮಾಡಿರ್ತಕ್ಕಂಥ ಕಾರ್ಯಾಚರಣೆ. ಬಹುಶಃ ಕಳ್ಳರು ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಅನ್ಸುತ್ತೆ ಇಷ್ಟು ಬೇಗ ನಾವು ಸಿಕ್ಕಿ ಬೀಳ್ತೀವಿ ಅಂತ. ಸುಮಾರು ದಿನಗಳು ತಿಂಗಳುಗಳು ತಗೊಳ್ಬಹುದು ಅಂತ ಅವ್ರು ಅನ್ಕೊಂಡಿದ್ರೇನು, ಅಷ್ಟರಲ್ಲಾಗಲೇ ಇದರ ಒಂದು ಈ ಪ್ರಕರಣದ ಆ ಹೀಟ್ನೆಸ್ ಅನ್ನುವಂಥದ್ದೇನಿದೆ ಅದು ಕಡಿಮೆ ಆಗೋಗ್ಬಿಡುತ್ತೆ ಅಂತ ಎಲ್ಲರೂ ಅನ್ಕೊಂಡಿದ್ರು. ಬಹುಶಃ ಕಳ್ಳರು ಹಾಗೆ ಅನ್ಕೊಂಡಿದ್ರು. ಆದರೆ ನಮ್ಮ ಬೆಂಗಳೂರು ಪೊಲೀಸರು ಬಿಟ್ಟಿಲ್ಲ. ಕರ್ನಾಟಕ ಪೊಲೀಸರ ದಕ್ಷತೆ ಮತ್ತು ಕಾರ್ಯಕ್ಷಮತೆಗೆ ಮತ್ತೊಂದು ಕೈಗನ್ನಡಿ ಇದು. ನೋಡಿ, ಘಟನೆ ನಡೆದು ಕೇವಲ 2 ದಿನಗಳಲ್ಲಿ, ಕೇವಲ 2 ದಿನದಲ್ಲಿ ಕಳ್ಳರನ್ನ ಪೊಲೀಸರು ಹಿಡಿದಿದ್ದಾರೆ. ಪ್ರಮುಖ ಆರೋಪಿಯೂ ಸೇರಿದ ಹಾಗೆ ಈ ಕಳ್ಳತನದಲ್ಲಿ ಭಾಗಿಯಾಗಿದ್ದಂತ ಅಷ್ಟೂ ಖದೀಮರನ್ನ ಹಿಡಿದಿದ್ದಾರೆ ವಿತ್ ಕ್ಯಾಶ್. ಎಷ್ಟು ದುಡ್ಡನ್ನು ಅವ್ರು ತಗೊಂಡು ಹೋಗಿದ್ರು ಅಷ್ಟೂ ದುಡ್ಡಿನ ಸಮೇತ ಟ್ರಂಕ್ ಏನಿದೆಯಲ್ಲ ಆ ಟ್ರಂಕ್ನ ಸಮೇತ ಹಿಡಿದಿದ್ದಾರೆ. 7 ಕೋಟಿ ರೂಪಾಯಿ ಟ್ರಂಕ್ ಸಮೇತ ಪೊಲೀಸರು ಹಿಡಿದಿರುವಂಥದ್ದು ಚೆನ್ನೈನಲ್ಲಿ. ಈಗ ಪೊಲೀಸರು ದುಡ್ಡಿನ ಜೊತೆಗೆ ಪ್ರಮುಖ ಆರೋಪಿಯನ್ನ ಬೆಂಗಳೂರಿಗೆ ಕರ್ಕೊ ಬರ್ತಾ ಇದ್ದಾರೆ. ಬಹುಶಃ ಇವತ್ತು ಮಧ್ಯಾಹ್ನದ ವೇಳೆಗೆ ರೀಚ್ ಆಗಿಬಿಡ್ತಾರೆ. ಯಾಕೆಂದರೆ ಒಂದು 4-5 ಗಂಟೆ ಜರ್ನಿ ಅಷ್ಟೇ. ಸೊ ಹಾಗಾಗಿ ಬಹುಶಃ ಮಧ್ಯಾಹ್ನದ ವೇಳೆಗೆ ಬರಬಹುದು. ಅದಾದ ಮೇಲೆ ಪೊಲೀಸರು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಮಾಧ್ಯಮಗಳಿಗೆ ಕೊಡಬಹುದು.